ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನುಷ್ಯ ಅಂತ ಹುಟ್ಟಿದ ಮೇಲೆ ನಾನಾ ರೀತಿಯಾದಂತಹ ಯಾತನೆಗಳನ್ನು, ನಾನಾ ರೀತಿಯಾದ ಸಮಸ್ಯೆಗಳನ್ನು, ನಾನಾ ರೀತಿಯಾದ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಯಾಕಂದರೆ ಇದು ಕರ್ಮಫಲಗಳ ಪ್ರತಿಫಲಗಳು ಅಂತೇಳಿ ನಾವು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಒತ್ತಿ ಹೇಳ್ತಾ ಇರ್ತೀವಿ. ಜಾತಕ ರೀತಿ ನೋಡಿದಾಗ ಮಾತ್ರ ಈ ಕರ್ಮಫಲಗಳ ಕಾರಣಗಳನ್ನು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಆದರೆ ಅದೂ ಗೊತ್ತಿಲ್ಲ ಇದೂ ಗೊತ್ತಿಲ್ಲ ಅಂತಂದಾಗ ನಮ್ಮ ಒಳಗೆ ಇರತಕ್ಕಂತಹ ಜನ್ಮದೋಷಗಳು ನಮಗೆ ವಿಪರೀತವಾದಂಥ ಸಮಸ್ಯೆಗಳನ್ನು, ಕಷ್ಟಗಳನ್ನು ಆಯಾ ಕಾಲಮಾನದ ನಮಗೆ ತಂದುಕೊಡ್ತವೆ ಅಂತಂದರೆ ಇದಕ್ಕೆ ಕೋಟ್ಯಾನುಕೋಟಿ ಸಾಕ್ಷ್ಯಾಧಾರಗಳು ನಮ್ಮಲ್ಲಿದ್ದಾವೆ. ನಂಬ್ತಿರೋ ಬಿಡ್ತಿರೋ ಅದೆಲ್ಲ ಯಾರೂ ಕೇಳಲ್ಲ. ಅಂದರೆ ಯಾರು ಕೇಳಂದ್ರೆ ವಿಧಿ ಕೇಳೋದಿಲ್ಲ. ವಿಧಿಗೆ ಬೇಕಾಗಿರ್ತಕ್ಕಂಥದ್ದು ಕರ್ಮಫಲಗಳನ್ನು ಜಾಗೃತಿಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಅಷ್ಟೇ. ಆದರೆ ನಮಗೆಲ್ಲೋ ಒಂದು ಕಡೆ ಈ ಕರ್ಮಫಲಗಳಿಗೆ ಪ್ರತಿಫಲ ಪೂರ್ವಕವಾಗಿ ಹೊರ ಪ್ರಪಂಚದಲ್ಲಿ ಆಗ್ತಕ್ಕಂಥ ವ್ಯವಸ್ಥೆಯಿಂದ ನಮಗೆ ನಾನಾ ರೀತಿಯಾದ ಸಂಕಷ್ಟಗಳು ಬರ್ತದೆ ಅಂತಂದರೆ ಅದರಲ್ಲಿ ಮೊದಲನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಕಣ್ದೃಷ್ಟಿ. ಕಣ್ದೃಷ್ಟಿ ಬಹಳ ಹಿಂದಿನಿಂದ ಕೂಡ ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಮಾಡಿದ್ದೀವಿ. ಆದರೆ ಒಂದು ಕಣ್ದೃಷ್ಟಿನ ಆಗ್ತಕ್ಕಂಥ ಹಲವಾರು ಸಮಸ್ಯೆಗಳು ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ಸಂದರ್ಭದಲ್ಲಿ ಅನುಭವಿಸ್ತಾ ಇರ್ತಾನೆ. ಭಿಕ್ಷುಕನಿಂದ ಹಿಡಿದು ದೊಡ್ಡ ರಾದಿಯಾದಾಗಿ ಶ್ರೀಮಂತ ಹಿಡಿದು ಕುಬೇರನವರು ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಕೆಲವ್ರಿಗೆ ಅದು ಕಣ್ಣಿಗೆ ಕಾಣಿಸುತ್ತೆ, ಕೆಲವ್ರಿಗೆ ಅನುಭವ ಬರುತ್ತೆ, ಕೆಲವು ಬರೋದೇ ಇಲ್ಲ. ಆ ಅನುಭವ ಬರೆದಿರ್ತಕ್ಕಂಥವ್ರು ನಾನಾ ರೀತಿಯಾದ ಸಮಸ್ಯೆಗಳನ್ನು ಜೀವನದಲ್ಲಿ ಅನುಭವಿಸಿ ಶುರು ಮಾಡ್ತಾರೆ. ಅದು ಯಾವುದೋ ಒಂದು ಟೈಮ್ ರೀಕಾದಾಗ ಈ ಥರ ಆಗಿತ್ತಾ, ಅಜ್ಜೋ ಸರಿ ಮಾಡ್ಕೋಬೇಕಾಗಿತ್ತು ನಾನು ಅಂತೇಳಿ ಆಗ ಪರಿವರ್ತನೆ ಆಗಿ ಚೇಂಜ್ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರಕ್ಕೆ ಹೋಗ್ತಾರೆ. ಆದರೆ ನೀವೆಲ್ಲ ಎಂಥ ಅದೃಷ್ಟವಂತರು ಗೊತ್ತಾ? ಇವತ್ತು ನಮ್ಮ ವೇದಿಕೆ ಮುಖಾಂತರ ಪ್ರತಿಯೊಂದು ಮನೆಯಲ್ಲೂ ಕೂಡ ಕೂತ್ಕೊಂಡು ಎಲ್ಲೂ ಯಾರನ್ನೂ ಭೇಟಿ ಮಾಡದೆ, ಯಾರನ್ನೂ ಕೇಳದೆ, ಯಾರ ಒಂದು ಸಲಹೆ ತಗೊಳ್ಳದೆ ನಾವು ಇಲ್ಲಿ ಉಚಿತವಾದಂಥ ಒಂದು ಸಲಹೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಕಣ್ಣು ದೃಷ್ಟಿ ಎಂತಹ ಕೆಟ್ಟ ಶಕ್ತಿ ಅಂತಂದರೆ ಒಬ್ಬರು ಕಣ್ಣಿದ್ದಂಗೆ ಇನ್ನೊಬ್ರು ಕಣ್ಣಿರೋದಿಲ್ಲ, ಒಬ್ಬರು ನೋಟ ಇದ್ದಂಗೆ ಇನ್ನೊಬ್ರು ಇರೋದಿಲ್ಲ, ಒಬ್ಬರು ಭಾವನೆ ಇದ್ದಂಗೆ ಇನ್ನೊಬ್ರು ಭಾವನೆ ಇರೋದಿಲ್ಲ. ಒಂದು ಸ್ವಲ್ಪ ವ್ಯತಿರಿಕ್ತವಾಗಿರ್ತಕ್ಕಂಥ ಭಾವನೆಗಳು ಅಂದರೆ ಈ ಜಲಸ್ಸು, ಹೊಟ್ಟೆ ಉರಿ ಅಂತ ಹೇಳ್ತೀವಲ್ಲ, ಆ ಕೆಮಿಕಲ್ಸ್ ಏನಾದರೂ ಪ್ರೊಡ್ಯೂಸ್ ಆಯಿತು ಅಂತಂದರೆ ಅದು ನೇರವಾಗಿ ಓಪನ್ ಆಗೋದು ಕಣ್ಣಿಂದನೇ. ಐಸ್, ಆಹಾ ಎಷ್ಟು ಚೆನ್ನಾಗಿದ್ದಾರೆ, ಅಮೃತ ಅವರು ಎಷ್ಟು ಚೆನ್ನಾಗಿದ್ದಾರೆ, ಏನು ಬೆಳ್ಳಿಗಿದ್ದಾರೆ, ಏನು ಕಲರು, ಕಣ್ಣು ಹಾಕ್ಬಿಡ್ತಾರೆ ಹಾಗೆ. ಎಂಥ ವಾಹನ ತಗೊಂಡಿದ್ದಾರೆ, ಎಂಥ ವಾಹನ, ಮೊದಲು ಯಾವುದು 800 ಓಡಿಸ್ತಾ ಇದ್ರು, ಈಗ ನೋಡಿದ್ರೆ ಆಡಿ ಕಾರ್ಡ್ ತೊಗೊಂಡ್ಬಿಟ್ಟಿದ್ದಾರೆ. ಯಾವುದೋ ಒಂದು ಸಣ್ಣ ಮನೇಲಿದ್ರು ಎಂಥ ಮನೆ ಕಟ್ಬಿಟ್ಟಿದ್ದಾರೆ. ಮುಗಿದೋಯ್ತದು. ಕೆಲಸ ಆಗಿರಲಿ, ಉದ್ಯೋಗ ಆಗಿರಲಿ, ವ್ಯಾಪಾರ ಆಗಿರಲಿ, ವ್ಯವಹಾರ ಆಗಿರಲಿ, ಕಚೇರಿ ಆಗಿರಲಿ, ಫ್ಯಾಕ್ಟ್ರಿ ಆಗಿರಲಿ, ಮನೆ ಆಗಿರಲಿ, ವಾಹನ ಆಗಿರಲಿ, ನಾವಾಗ್ತಕ್ಕಂಥ ಡ್ರೆಸ್ ಆಗಿರಲಿ, ನಾವಾಗ್ತಕ್ಕಂಥ ಒಡವೆಗಳಾಗಿರಲಿ, ಎಲ್ಲದ್ರ ಮೇಲೂ ಒಂದಲ್ಲ ಒಂದು ಕಣ್ಣುಗಳು ಹರಿದಾಡ್ತಿರ್ತವೆ ಅಂತಂದರೆ ಅದಕ್ಕೆ ಹಲವಾರು ಸಾಕ್ಷಿಗಳು ನಮ್ಮಲ್ಲಿದ್ದಾವೆ. ಆದರೆ ನೋಡ್ಕೊಳ್ಳಿ ಬಿಡಿ, ನೋಡಿದ್ರೆ ತಾನೇ ಅವೆಲ್ಲ ಪ್ರದರ್ಶನ ತಾನೇ ಇವೆಲ್ಲ ಮಾಡ್ಕೊಂಬರೋದು ಅಂತಂದರೆ ಕೆಲವರು ತಡ್ಕೊಳ್ತಾರೆ, ಕೆಲವರು ತಡ್ಕೊಳ್ಳಲ್ಲ. ತಡ್ಕೊಳ್ದಿರೋ ಲಿಸ್ಟಲ್ಲಿ ಬಹುಶಃ ಹೆಣ್ಮಕ್ಳೇ ಜಾಸ್ತಿ ಅಂತ ಅನಿಸುತ್ತೆ ನನಗೆ, ನನ್ನ ಸಂಶೋಧನೆಯಿಂದ. ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇ ತುಂಬ ಸಫರ್ ಆಗ್ತಾ ಇದ್ದೀರ ಅಂತ ಅನಿಸುತ್ತೆ. ಆದರೆ ಇದಕ್ಕೆ ಹಲವಾರು ಮಾರ್ಗೋಪಾಯಗಳಿದ್ದಾವೆ. ಏನು, ದೃಷ್ಟಿ ದೋಷಕ್ಕೆ ಪರಿಹಾರಕ್ಕೋಸ್ಕರ ಹಲವಾರು ಪರಿಹಾರಗಳಿದ್ದಾವೆ. ಆದರೆ ಇವತ್ತು ನಾವು ತೋರಿಸ್ತಕ್ಕಂಥ ಒಂದು ವಸ್ತು ಇದೆಯಲ್ಲ, ಅದು ಅಲ್ಟಿಮೇಟ್ ರಾಮಬಾಣ ಇದ್ದಂಗೆ. ಅದು ಒಂದು ವಸ್ತು ನಿಮ್ಮ ಮನೇಲಿದ್ರೆ ಸಾಕು, ನೀವು ಯಾವ ದೃಷ್ಟಿ ದೋಷಕ್ಕೂ ನೀವು ಹೆದರಬೇಕು ಅವಶ್ಯಕತೆಯೇ ಇಲ್ಲ. ಎಷ್ಟೋ ದೃಷ್ಟಿ ದೋಷಗಳು ಭಾಳ ಕಠಿಣವಾಗಿರ್ತವೆ, ಮತ್ತೆ 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 ಕಠಿಣವಾಗಿರ್ತವೆ. ಯಾಕಿರ್ತದೆ ಅಂದರೆ ಅವ್ರ ಸಂಪರ್ಕದಲ್ಲಿ ನಾವು ಯಾವಾಗಲೂ ಇರ್ತೀವಿ, ಅವರು ದಿನಾ ಕಣ್ಣಾಗ್ತಾರೆ, ನಾವು ಹಾಕ್ಸ್ಕೊತಾ ಇರ್ತೀವಿ, ನಮಗೆ ದೃಷ್ಟಿ ಆಗ್ತಾನೇ ಇರ್ತದೆ, ಅದು ಕಠಿಣವಾಗೇ ಇರ್ತದೆ. ಹಾಗಿದ್ದಾಗ ನಾವೇನು ಮಾಡೋದು? ಕೆಲಸಕ್ಕೆ ಹೋಗೋದೇ ತಪ್ಪ, ವ್ಯವಹಾರ ಮಾಡೋದೇ ತಪ್ಪ, ವ್ಯಾಪಾರ ಮಾಡೋದೇ ತಪ್ಪ, ಒಳ್ಳೆ ಬಟ್ಟೆ ಹಾಕೋದೇ ತಪ್ಪ, ಒಳ್ಳೆ ಒಡವೆ ಹಾಕೋದು ತಪ್ಪ, ಒಳ್ಳೆ ಮನೆ ಕಟ್ಟೋದೇ ತಪ್ಪ, ಒಳ್ಳೆ ವಾಹನದಲ್ಲಿ ಹೋಗೋದೇ ತಪ್ಪ ಅಂದರೆ ಯಾವುದೂ ತಪ್ಪಿಲ್ಲ. ಒಳಗಡೆ ಪರಮಾತ್ಮ ಅಂತ ಇದ್ದಾನಲ್ವಾ, ಆ ಪರಮಾತ್ಮರನ್ನು ನಾವು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡಿಲ್ಲ ಅಂತಂದಾಗ ಎಲ್ಲವೂ ತಪ್ಪಾಗಿ ಕಾಣಿಸ್ತದೆ. ಹಾಕೊಂಡು ಹೋಗಿ ಮಾಡಿ ಪ್ರದರ್ಶನ ಮಾಡಿ ಆಮೇಲೆ ವಾಂತಿ, ಬೇದಿ, ಜ್ವರ, ಅದು ಇದು ಅಂದರೆ ಅನುಭವಿಸಿ ಅಂತ ಹೇಳ್ತಾರೆ ದೊಡ್ಡವರು. ಆದರೆ ಆ ಪ್ರೊಟೆಕ್ಷನ್ ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ ಅಂತಂದಾಗ ನಾವು ಇದನ್ನೆಲ್ಲ ಅನುಭವಿಸುತ್ತಿರ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ಒಳಗಾಗ್ತೀವಿ. ಇವತ್ತು ಲಕ್ಷಾಂತರ ಜನ ಇದಕ್ಕೆ ಬಲಿಯಾಗ್ತಿದ್ದಾರೆ ಅಂತಂದರೆ
ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಎಷ್ಟೋ ದೃಷ್ಟಿ ದೋಷದಿಂದ ಒಂದು ವಾಹನ ಓಡ್ತಿದ್ದಾಗ ಇದಕ್ಕಿದ್ದಂಗೆ ನಿದ್ರೆ ಬಂದ್ಬಿಡ್ತದೆ. ಅದು ನೆಗೆಟಿವ್ ಎನರ್ಜಿ. ನಾವು ಅನ್ಕೊಂತೀವಿ ನಮ್ಗೇನೋ ಗೊತ್ತಿಲ್ಲ, ಏನೋ ಸಮಥಿಂಗ್ ರಾಂಗ್ ಆಗ್ತಿದೆ ಅಂತೇಳಿ. ಅಥವಾ ಯಾವುದೋ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡ್ಕೊಂಬಂದ ತಕ್ಷಣ ಮನೇಲಿ ಮೈಕೈಯೆಲ್ಲ ನೋವು, ಕೈ ಎತ್ತಕ್ಕಾಗಲ್ಲ, ಕಾಲೆತ್ತಕ್ಕಾಗಲ್ಲ, ವಿಪರೀತವಾಗಿರ್ತಕ್ಕ ಚಳುಕು, ಎಲ್ಲ ಕಡೆಯಿಂದನೂ ಒಂಥರ ಸಂಕಟ, ಏನು ಮಾಡಿದ್ರು ಹೋಗಲ್ಲ. ಅದೇ ಡಾಕ್ಟರ್ ಹತ್ರ ಹೋಗಿ ಏನಿಲ್ಲ ಫಸ್ಟ್ ಕ್ಲಾಸ್ ಆಗಿದ್ದೀರ, ತುಂಬ ಚೆನ್ನಾಗಿದೆ ಹೋಗಿ ಅಂತಾರೆ. ಆದರೆ ಇಲ್ಲಿ ನಾವು ಅನುಭವಿಸ್ತಕ್ಕಂಥ ನರಕ ಅನುಭವಿಸೋರು ಮಾತ್ರ ಗೊತ್ತಿರುತ್ತೆ, ಎಲ್ಲರೂ ಗೊತ್ತಿರೋದಿಲ್ಲ. ಈ ಆಲಸ್ಯತನ, ಸೋಮೇರಿತನ, ಮಂಪರು, ಅತಿ ನಿದ್ರೆ, ಈ ಬಿಟ್ಟು ಬರ್ತಕ್ಕಂಥ ಜ್ವರ, ವಾಂತಿ, ಬೇದಿ, ಇವೆಲ್ಲ ಮೈಕೈ ನೋವು, ಮತ್ತು ಕಣ್ಣುಗಳಲ್ಲಿ ಯಾವಾಗಲೂ ಎಳೆತ, ಇವೆಲ್ಲ ಬಹಳ ವಿಕಾರವಾಗಿ ಮನುಷ್ಯನ ಬಾಳ್ತಕ್ಕಂತಹ ಭಾಳ ಕಠಿಣವಾದಂಥ ಇದು ಏನೋ ಈ ದೃಷ್ಟಿದೋಷಕ್ಕೆ ಕಾರಣ ಆಗುತ್ತಂದರೆ ಅದ್ರ ಹಿಂದೆ ಇರತಕ್ಕಂತಹ ಹಲವಾರು ಗ್ರಾಹಕತೆಗಳನ್ನು ನಾವು ಅಧ್ಯಯನ ಮಾಡದೇ ಇದ್ದಾಗ ಇವೆಲ್ಲ ನಮಗೆ ವಿಪರೀತವಾಗಿ ನಮಗೆ ಕಾಡೋದಕ್ಕೆ ಶುರು ಆಗ್ತದೆ. ಆದರೆ ಇದಕ್ಕೆಲ್ಲ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಇದೆ. ಆ ಪರಿಹಾರ ಏನಪ್ಪ ಅಂತಂದರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸ್ಫಟಿಕ. ಇದನ್ನು ಭಾಳಷ್ಟು ಕಡೆ ನೀವು ನೋಡಿರ್ತೀರಿ. ಹಿಂದೆ ತುಂಬ ಇದ್ರ ಉಪಯೋಗ ಆಗ್ತಿತ್ತು. ಪ್ರತಿಯೊಂದು ಮನೇಲೂ ಕೂಡ ಇರಬೇಕು. ಯಾಕಂದರೆ ಯಾವಾಗ ಯಾರಿಗೆ ಏನು ಹೇಳಲಿಕ್ಕಾಗಲ್ಲ. ಮನೇಲಿ ಇದ್ದುಕೊಂಡೇ ದೃಷ್ಟಿ ಆಗ್ತಕ್ಕಂಥ ಹಲವಾರು ವಿಚಾರಗಳು ನಮ್ಮಲ್ಲಿ ನಡೀತದೆ. ಮನೇಲಿ ಇದ್ದಿರ್ತಾರೆ, ಅದು ದೃಷ್ಟಿ ಆಗಿರ್ತದೆ. ಒಂದು ಒಳ್ಳೆ ಮುದ್ದಾದ ಮಗು ಆಗ್ತಾನೆ ಹುಟ್ಟಿರ್ತದೆ, ಅದಕ್ಕೇನೋ ಒಂದು ಹಾಲು ಕುಡಿಸ್ಬೇಕು, ತಿನ್ನಿಸ್ಬೇಕಾದ್ರೆ ಕಣ್ಣು ಹಾಕ್ಬಿಡ್ತಾರೆ. ಏನು ಬಣ್ಣ, ಎಷ್ಟು ಕೆ ಜಿ ಇದೆ ಮಗು, ಈ ಭಾಗದಲ್ಲಿ ಇಷ್ಟೊಂದು ದಪ್ಪವಾಗಿದ್ದಿಲ್ಲ ಮಗು, ಏನು ತಿಂದ್ರಿ, ಇವೆಲ್ಲ ಶುರು ಮಾಡ್ಕೊಳ್ತಾರೆ. ಅಂದರೆ ಆ ಲೆಕ್ಕಾಚಾರದ ಒಂದು ಕೆಮಿಕಲ್ಸ್ ಯಾವ ರೀತಿ ನಮಗೆ ಆ ಕಣ್ಣೋಟದಿಂದ ಪ್ರಭಾವ ಬೀರ್ತದೆ ಅಂತಂದರೆ ಅದನ್ನು ಅನುಭವಿಸಿರ್ತಕ್ಕಂಥ ಮಾತ್ರ ಗೊತ್ತು, ಎಲ್ಲರಿಗೂ ಗೊತ್ತಿರೋದಿಲ್ಲ. ನೀವೇನು ಮಾಡಬೇಕು, ಭಾಳ ವಿಶೇಷವಾಗಿ ಅದು ಎಂಥದ್ದೇ ದೃಷ್ಟಿ ದೋಷ ಇರಲಿ, ಎಂಥದ್ದೇ ತಡೆ ಇರಲಿ, ಎಂಥದ್ದೇ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥ ಸಮಸ್ಯೆ ಆಗಿರಲಿ, ದೃಷ್ಟಿ ದೋಷದಿಂದ ಮಾತ್ರ ನೆನ್ಪಿಟ್ಕೊಳ್ಳಿ, ಬೇರೆ ಅಲ್ಲ. ದೃಷ್ಟಿ ದೋಷದಿಂದ ಆಗಿದೆ ಅಂತ ಕಂಡು ಬಂದಲ್ಲಿ ನೀವು ವಿಶೇಷವಾಗಿ ಏನು ಮಾಡಬೇಕು ಅಂತಂದರೆ ಆ ವ್ಯಕ್ತಿಯನ್ನು ದಕ್ಷಿಣದ ಮುಖದ ಕಡೆ ಮುಖ ಮಾಡಿ, ಅಂದರೆ ದಕ್ಷಿಣ ಭಾಗದ ಕಡೆ ಮುಖವನ್ನು ಮಾಡಿ ನೀವು ಎಡಗೈಯಿಂದ ತೆಗೆದುಕೊಂಡು ಆ ಮುಖನಿಗೆ ಇಳಿ ತೆಗಿಬೇಕು. ಹಿಂಗೆ ಅದಕ್ಕೆಲ್ಲ ಭಾಳಷ್ಟು ವಿಚಾರಗಳಿವೆ. ನಾಯಿ ಕಣ್ಣು, ನರಿ ಕಣ್ಣು, ಮುಂಡರ ಕಣ್ಣು, ರಂಡೆ ಕಣ್ಣು, ಪೀಡ ಕಣ್ಣು, ಪಿಶಾಚಿ ಕಣ್ಣು, ದುಷ್ಟಿ ಕಣ್ಣು, ದುಷ್ಟರ ಕಣ್ಣು, ದುರುಡ್ರ ಕಣ್ಣು, ಇವೆಲ್ಲ ಹೇಳ್ತಾರೆ. ಭಾಳ ಜನಕ್ಕೆ ಇದೆಲ್ಲ ಗೊತ್ತಿತ್ತು, ನಮ್ಮ ಹಳೆಯ ತಲೆಮಾರುಗಳಿಗೆಲ್ಲ ಗೊತ್ತಿತ್ತು ಇವೆಲ್ಲ. ಇದನ್ನೆಲ್ಲ ಹೇಳಿ ಕ್ಲಾಕ್ ವೈಸು, ಆಂಟಿ ಕ್ಲಾಕ್ ವೈಸು, ಕ್ಲಾಕ್ ವೈಸು, ಆಂಟಿ ಕ್ಲಾಕ್ ವೈಸು, ಮೇಲಿಂದ ಕಡೆ ಹೇಳಿ ಸರಿ. ದೃಷ್ಟಿ ತೆಗೆದ್ರೆ ಇದು ಎಂಥ ಅದ್ಭುತವಾದಂಥ ಶಕ್ತಿಯನ್ನು ಹೊಂದಿದರೆ ಆ ಮನುಷ್ಯರ್ತಕ್ಕಂತಹ ಅಷ್ಟು ದೋಷವನ್ನು ಇದು ಹೇಳ್ಕೊಂಡ್ಬಿಡ್ತದೆ. ಇಮಿಡಿಯೇಟಾಗಿ 5 ಸೆಕೆಂಡಲ್ಲಿ ನೀವು ರಿಲೀಫ್ ಆಗ್ಬೋದು. ನಮ್ಮಲ್ಲಿ ಹಲವಾರು ತಂತ್ರಗಳಿದೆ, ಪರ್ಕೆಲ್ ನಿವಾರಣೆ ಮಾಡೋದು, ಆದರೆ ಇದರಲ್ಲಿ ಭಾಳಷ್ಟು ಇದ್ದಾವೆ. ಆದರೆ ಅದೆಲ್ಲದಕ್ಕಿಂತ ಭಾಳ ಅತ್ಯದ್ಭುತ ಪರಿಣಾಮಕಾರಿಯಾಗಿರ್ತಕ್ಕಂಥ ದೃಷ್ಟಿದೋಷ ಈ ಒಂದು ಸ್ಫಟಿಕದಿಂದ ಆಗುತ್ತೆ ಅಂತಂದರೆ ಯಾಕೆ ನೀವು ಉಪಯೋಗ ಮಾಡ್ಕೋಬಾರ್ದು, ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಇದು ಒಂದು. ಎರಡನೇದು ಭಾಳ ವಿಶೇಷವಾಗಿ ನಾನು ಯಾವಾಗಲೂ ಹೇಳಿದೆ, ವಾಹನ ತೊಗೊಂಡಿರ್ತೀವಿ, ವಾಹನದ ಕಣ್ಣು ಹಾಕ್ಬಿಡ್ದು. ಅದು ಬಣ್ಣನೋ ಅಥವಾ ಅದರ ಒಂದು ಆಕರ್ಷಣೆಯೋ 4 ಜನ ನೋಡ್ತಾರೆ. ಒಂದು ಕಾರಿದ್ರೇ 10 ಕಣ್ಣುಗಳು, ಇನ್ನು 100 ಕಾರಿದ ಇನ್ನೆಷ್ಟು ಕಣ್ಣು ಹಾಕ್ಬೋದು. ಆ ಗಾಡಿಗಳ ಕತೆ ಏನಾಗ್ಬೋದು ಹೇಳಿ ನೋಡೋಣ. ಹೊಸ ಕಾರು ಯಾವನೋ ಬಂದು ಹಿಂದೆ ಗುದ್ಬಿಟ್ಟಿರ್ತಾನೆ, ಹೊಸ ಮೋಟ್ರ್ ಬೇಕು ತಗೊಂಡು ಇವನು ಯಾರು ಗುದ್ಬಿಟ್ಟಿರ್ತಾನೆ. ನಿಮಗೆ ಗೊತ್ತೇ ಆಗಲ್ಲ. ಫಸ್ಟ್ ಕ್ಲಾಸ್ ರೈಡರ್, ಫಸ್ಟ್ ಕ್ಲಾಸ್ ಡ್ರೈವಿಂಗ್, ಅವನಿಗೆ ಗೊತ್ತಿರಲ್ಲ, ಹೆಂಗಾಯ್ತು ಅಂತ ಗೊತ್ತಿರಲ್ಲ, ಹಿಂದೆ ಮುಂದೆ ಕಕ್ಕಾಬಿಕ್ಕಿಯಾಗಿ ನೋಡ್ತಾ ಇರ್ತಾನೆ. ಅಂತಹ ಎಲ್ಲ ಒಂದು ಇತ್ತು ಅಂದಾಗ ನೀವೇನು ಮಾಡಬೇಕು, ಒಂದು ಬಕೆಟ್ನಲ್ಲಿ ಇದನ್ನು ಮುಳುಗಿಸಿ, ಇದನ್ನು ಸರ್ರಂತ ಕರಗೋಗಲ್ಲ, ಮುಳುಗಿಸಿ ಆ ನೀರಿನಿಂದ ಗಾಡಿಯನ್ನು ವಾಶ್ ಮಾಡಬೇಕು. ಎಲ್ಲ ಕಡೆ ಗಾಡಿ, ಅದು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಎಲ್ಲ ಯಾವುದಿದೆ ನಿಮ್ಮ ಹತ್ರ ಅದೆಲ್ಲದಕ್ಕೂ ಹಾಕಿ ಇಡೀ ವಾಹನವನ್ನು ವಾಶ್ ಮಾಡಬೇಕು. ಇದು ಯಾವತ್ತು ಮಾಡಬೇಕು ಗಾಡಿಗಳಿಗೆ ಅಂತಂದರೆ ಪ್ರತಿ ಅಮಾವಾಸ್ಯೆ ಮಾಡಬೇಕು. ಯಾಕಂದರೆ ನಕಾರಾತ್ಮಕ ಶಕ್ತಿಗಳು ಅತ್ಯಂತ ಹೆಚ್ಚು ಪ್ರಭಾವಶಾಲಿ ಆಗ್ತಕ್ಕಂಥ ಒಂದೇ ಒಂದು ದಿನ ಅಂದರೆ ಅದು ಅಮಾವಾಸ್ಯೆ, ಹುಣ್ಣಿಮೆ. ಆ ಅಮಾವಾಸ್ಯೆ ದಿವಸ ನೀವು ಈ ವಾಹನವನ್ನು ತೊಳಿತಕ್ಕಂಥ ಕ್ರಿಯೆ ಮಾಡಬೇಕು. ಇಲ್ಲ ಸ್ವಾಮಿ ನಾವು ದಸರಾಗೊಂದ್ಸರಿ ತೊಳಿತೀವಿ ಅಂತಂದರೆ ಕರ್ಮವನ್ನು ಅನುಭವಿಸ್ಬೇಕಾದ್ದೆ. 1 ವರ್ಷಕ್ಕೊಂದ್ಸರಿ ಬರ್ತದೆ ದಸರಾ. ಆ 1 ವರ್ಷದಲ್ಲಿ ಎಷ್ಟು ಜನ ಕಣ್ಣಾಕಿ, ಎಷ್ಟು ಜನ ಗುದ್ದಿರ್ತೀರ, ಎಷ್ಟು ನಷ್ಟ ಮಾಡ್ಕೊಂಡಿರ್ತೀರ. 1 ತಿಂಗಳಿಗೊಂದ್ಸರಿ ಗಾಡಿ ತೊಳೆದ್ರೆ ಏನು ತಪ್ಪೇನಿದೆ? ಹೊರಭಾಗದಲ್ಲೂ ತೊಳಿಬೇಕು ಇದೇ ನೀರಿನಿಂದ,
ಒಳಭಾಗದಲ್ಲಿ ಒರೆಸ್ಕೊಳ್ಬೇಕು. ಆಗ ಒಳಭಾಗದಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ನಶಿಸಿ ಹೋಗ್ತವೆ, ಹೊರಭಾಗದಿರ್ತಕ್ಕಂಥ ದೃಷ್ಟಿದೋಷಗಳು ನಶಿಸಿ ಹೋಗ್ತವೆ. ಎಂದಿನಂತೆ ಆರಾಮಾಗಿ ನೀವು ಇದು ಮಾಡ್ಕೊಂಡು ಹೋಗ್ಬೋದು. ಭಾಳಷ್ಟು ವಾಹನಗಳಲ್ಲಿ ಕಪ್ಪು ಕಂಬಳಿ ದಾರದಲ್ಲಿ ಇದನ್ನು ಸೂತ ಕಟ್ಟಿಬಿಟ್ಟು ಗಾಡಿಗೆ ಹಾಕಿರ್ತಾರೆ. ಭಾಳ ತುಂಬ ಒಳ್ಳೆಯದು. ಯಾಕಂದರೆ ನಡೀತಕ್ಕಂಥ ಜೀವನದಲ್ಲಿ ನಾವು ಮುಚ್ಚಿಟ್ಕೊಂಡು ಏನೂ ಮಾಡಲಿಕ್ಕಾಗಲ್ಲ, ಎಲ್ಲ ತೆರೆದಿಟ್ಟೆ ನೋಡಬೇಕು, ತೆರೆದಿಟ್ಟೆ ಮಾಡಬೇಕು. ಆದರೆ ಅಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ದೃಷ್ಟಿದೋಷವನ್ನು ಇದು ಬಹಳ ಸುಲಭವಾಗಿ ನಿಮಗೆ ತಡೆದಾಗ್ತದೆ. ಇದನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು, ಮನೆ ಒಳಗಡೆ ನಮಗೆ ಗೊತ್ತಿಲ್ಲದೆ ಒಂದು ಒಳ್ಳೆಯ ವಾತಾವರಣ, ಒಳ್ಳೆಯ ಪೇಂಟಿಂಗು, ಒಳ್ಳೆಯ ಫರ್ನಿಚರು, ಒಳ್ಳೆಯ ಲೈಟಿಂಗ್ಸು, ಒಳ್ಳೆಯ ಒಂದು ಹೈಟೆಕ್ ವಾತಾವರಣ ಮನೆ ಒಳಗಡೆ. ಯಾರಾದರೂ ಕೀಳು ಮನಸ್ಸು ಜನ ಬಂತು ಅಂತಂದರೆ, ಏನು ಚೆನ್ನಾಗಿ ಕಟ್ಸಿದೆಯಾ ಮನೆ, ಎಷ್ಟೆಷ್ಟು ಬೆಲೆ ಬಾಳೋ ವಸ್ತುಗಳು ಹಾಕಿದೆಯಾ, ಹಂಗೆ ಹಾಕಿದ್ರೆ ಮುಗೀತಲ್ಲ ಕತೆ. ನೋಡಿ, ನಾವು ಬರೋನೆಲ್ಲ ತಡೆಯೋಕ್ಕಾಗಲ್ಲ. ಅದ್ರಲ್ಲಿ ನೆಂಟರು ಇರ್ತಾರೆ, ಬಂಧು ಇರ್ತಾರೆ, ಬಳಗ ಇರ್ತಾರೆ, ಸ್ನೇಹಿತರಿರ್ತಾರೆ, ಎಲ್ಲರೂ ಇರ್ತಾರೆ. ಅವನ್ಯಾರು ತಡೆಯೋಕ್ಕಾಗಲ್ಲ. ಆದರೆ ನಾವೊಂದು ತಂತ್ರ ಮಾಡ್ಕೊಳ್ಳೋಣ, ಯಾರಾದರೂ ಬರಲಿ, ಯಾರಾದರೂ ನೋಡ್ಕೊಳ್ಳಿ. ನೋಡಿ, ಇದೆಲ್ಲ ಈ ನೀರನ್ನು ಅಲ್ಲಲ್ಲೇ ಚುಮ್ಸೋದ್ರಿಂದ ಇದಷ್ಟು ದೋಷಗಳು ನಿವಾರಣೆ ಆಗ್ತದೆ. ಮನೆಯಲ್ಲಿ ಕುಟುಂಬ ಜಗಳ, ಕಲಹ, ಗಂಡ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಗಂಡನಿಗಾಗಲ್ಲ, ಅಪ್ಪ ಅಮ್ಮನಿಗಾಗಲ್ಲ, ಸಹೋದರ ಸಹೋದರಿಗಾಗೋದಿಲ್ಲ. ಏನಾದರೂ ಒಂದು ಕಿರಿಕಿರಿ, ಟಾರ್ಚರ್, ಹಿಂಸೆ ಇದ್ದೇ ಇರ್ತದೆ. ಇವೆಲ್ಲ ದೃಷ್ಟಿ ದೋಷ ನಮ್ಮ. ಯಾಕಂದರೆ ಅನ್ಯೋನ್ಯವಾಗಿರ್ತಕ್ಕಂಥ ದಾಂಪತ್ಯ ನೋಡಿದ್ರೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಅನ್ಯೋನ್ಯ ಪ್ರೀತಿ ಪರವಾಗಿದ್ದಂತಹ ತಂದೆ ತಾಯಿ ನೋಡಿದ್ರೆ ಸರಿಯೋಕ್ಕಾಗಲ್ಲ. ಅಲ್ಲಿ ಲೆಕ್ಕಾಚಾರಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ನಮ್ಮನೆ ಮಕ್ಕಳು ಈ ಥರ ಇರುವಲ್ಲ, ನಮ್ಮನೆ ಗಂಡ ಹೆಂಡತಿ ಈ ಥರ ಇಲ್ವಲ್ಲ, ನಾವು ಈ ಥರ ಇಲ್ವಲ್ಲ, ಇವ್ರ ಅಪ್ಪ ಅಮ್ಮನ ಥರ ಪ್ರೀತಿ ಅನ್ಯೋನ್ಯವಾಗಿಲ್ವ, ಒಟ್ಟಿಗೆ ಕುಟುಂಬ ಎಷ್ಟು ಚೆನ್ನಾಗಿದೆ ನೋಡು ಅಂತ ಕಣ್ಣು ಹಾಕ್ಬಿಟ್ರೆ ಮುಗಿದೋಯ್ತು, ಆ ಕುಟುಂಬ ಅಲ್ಲೋಲ ಕಲ್ಲೋ ಆಗೋಗ್ತದೆ. ಯಾಕಂದರೆ ಆ ಭಾವನೆಗಳು ಎಷ್ಟರ ಮಟ್ಟಿಗೆ ಅವು ರಾಮಬಾಣ ಕೆಲಸ ಮಾಡ್ತದೆ ಅಂತಂದರೆ ನಮಗೆ ಗೊತ್ತೇ ಆಗಲ್ಲ. ಚೆನ್ನಾಗಿದ್ದ ಸಂಸಾರ ಅಲ್ಲೋಲ ಕಲ್ಲು ಆಗಿಬಿಡ್ತದೆ. ಯಾವಾಗಲೂ ಜಗಳ, ಕದನ, ವೈಮನಸ್ಸುಗಳು, ಸಿಲ್ಲಿ ವಿಚಾರಗಳು, ಮೂರನೇ ವಿಚಾರಗಳಿಗೆಲ್ಲ ನಮ್ಮಲ್ಲಿ ಜಗಳಗಳು ನಡೀತಾ ಇರ್ತದೆ. ಅದು ಅತಿರೇಕಕ್ಕೆ ಹೋಗ್ತಕ್ಕಂಥ ಸಂದರ್ಭಗಳು ಹಲವಾರು ಮನೆಗಳು ನಡೀತಾ ಇರ್ತದೆ. ಇದು ಎಷ್ಟು ಮಟ್ಟಿಗೆ ಕಾರಣ ಆಗುತ್ತೆ ಅಂತಂದರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಕೂಡ ಇದು ನಡೀತಾ ಇದೆ ಅಂತ. ಆಗ ಅದು ದೃಷ್ಟಿ ದೋಷದ ಫಲವಾಗಿ ನಡೀತಿದ್ದೆ ಅಂದರೆ ನೀವು ಮಾಡಬೇಕಾರೋ ಕೆಲಸ ಏನಂತಂದರೆ, ಈ ಸ್ಫಟಿಕವನ್ನು ತಗೊಳ್ಬೇಕು. ಸ್ಫಟಿಕವನ್ನು ತಗೊಂಡು ನೀವೇನು ಮಾಡಬೇಕು, ಎಷ್ಟು ಜನ ಇದ್ದಾರೆ ಮನೆ ಸದಸ್ಯರು ಅವ್ರನ್ನೆಲ್ಲ ನೀವು ಕೂರಿಸ್ಕೋಬೇಕು. ಕೂರಿಸ್ಕೊಂಡು ಅವರ ಕೈಯಲ್ಲಿ ಒಂದು 10 ನಿಮಿಷ ನೀವು ಕೊಡಬೇಕು. ಈ ರೀತಿ ಕೈ ಇಟ್ಟು ಇದನ್ನು ಇಟ್ಕೊಂಡು ಎಡಗೈಯಿಂದ ಕಲ್ಲುಪ್ಪನ್ನು ತಗೊಳ್ಬೇಕು. ಎಡಗೈಯಿಂದ ಕಲ್ಲುಪ್ಪನ್ನು ತೆಗೆದುಕೊಂಡು ಎಲ್ಲರಿಗೂ ತಲೆ ನೆತ್ತಿ ಮೇಲೆ ನೀವಳಿಸ್ತಾ ಬರಬೇಕು. ಇದು ಕೈಯಲ್ಲಿರಬೇಕು, ನೀವಳಿಸ್ತಾ ಬರಬೇಕು. ನೋಡಿ, ಅದೇನಾಗುತ್ತೆ ಅಂದರೆ ದೇಹದ ನರನಾಡಿಗಳಲ್ಲಿ ಇರ್ತಕ್ಕಂತಹ ಆ ದೋಷಗಳು, ಆ ದೃಷ್ಟಿ ದೋಷಗಳೇನಾಗುತ್ತೆ, ಒಂದೊಂದೇ ನಶಿಸ್ತಾ ಹೋಗುತ್ತೆ. ಯಾಕಂದರೆ ಇದರಷ್ಟೇ ಪವರ್ಫುಲ್ ಆಗಿರ್ತಕ್ಕಂಥದ್ದು ಕಲ್ಲುಪ್ಪು. ಕಲ್ಲುಪ್ಪಿಗಿಂತ ಪವರ್ಫುಲ್ ಆಗಿರ್ತಕ್ಕಂಥದ್ದು ಸ್ಫಟಿಕ. ಇದ್ರ ಮುಂದೆ ಇನ್ಯಾವುದೂ ಇಲ್ಲ ಅಲ್ಟಿಮೇಟ್ ಪವರ್. ಇದು ನಾವು ಆ ರೀತಿ ಮಾಡಿ ಪಕ್ಕದಲ್ಲೇ ಒಂದು ಸ್ಟವನ್ನು ಉರಿಸ್ಕೊಂಡು ನಾವು ಇಳಿ ತೆಗೆದಂತಹ ಉಪ್ಪನ್ನು ನಾವು ಆ ಒಂದು ಬೆಂಕಿನಲ್ಲಿ ಹಾಕಿ ಬರ್ನ್ ಮಾಡಿಬಿಡ್ಬೇಕು. ಬರ್ನ್ ಮಾಡಿದಂದ್ರೆ ಆ ಇಮಿಡಿಯೇಟ್ ಕ್ಷಣದಲ್ಲಿ ಅದೆಲ್ಲ ನಿವಾರಣೆ ಆಗ್ತದೆ. ಇದನ್ನು ಯಾವಾಗ ಮಾಡಬೇಕು ಅಂದರೆ ಅಮಾವಾಸ್ಯೆ ಸಂಜೆ ದಿವಸ ಮಾಡಬೇಕು. ಇದನ್ನು 6 ಗಂಟೆ ಆದಮೇಲೆ, ಸೂರ್ಯಾಸ್ತ ಆದಮೇಲೆ ಮಾಡಬೇಕು. ತಿಂಗಳಿಗೊಂದು ಸರಿ ಮಾಡ್ಕೊಳ್ಳಿ. ಅದೂ ಕಷ್ಟ ಅಂದರೆ ನಾವೇನು ಮಾಡೋಕ್ಕಾಗ್ತದೆ, ತಿಂಗಳಿಗೊಂದ್ಸರಿ ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಬರೀ ಮನೆಗೆ ಬಂದು ಹಾಕುವಂಥದ್ದಲ್ಲ. ನೀವು ಹೊರಗಡೆ ಆಫೀಸಲ್ಲಿ ಹೋಗ್ತೀರಾ, ಅಯ್ಯೋ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ, ಅಯ್ಯೋ ಅನುಪಮ್ ಅವರು ಎಷ್ಟು ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ, ಇಷ್ಟು ಜನ ಆ್ಯಂಕರ್ ಮಾಡೋರು ಇಲ್ವೇ ಇಲ್ಲ ಅಂತ ಕಣ್ಣು ಹಾಕ್ಬಿಡ್ತಾರೆ. ಇಷ್ಟು ಜನ ತುಂಬ ಅಕೌಂಟು ಮತ್ತು ಮ್ಯಾನೇಜರ್ಗೆ ತುಂಬ ಒಬಿಡಿಯೆಂಟ್ ಆಗಿರೋದು, ಬಾಸ್ಗೆ ತುಂಬ ಒಬಿಡಿಯೆಂಟ್ ಆಗಿದ್ದಾರೆ, ನಮ್ಮ ಕೈಲಿ ಆಗ್ತಾಯಿಲ್ವಲ್ಲ, ಅವ್ರಿಗೆ ಮೇಲೆ ಬಡ್ತಿ ಸಿಗ್ತಾ ಇದೆಯಲ್ಲ, ಹಿಂಗೆ ಕಣ್ಣು ಹಾಕ್ಬಿಡ್ತಾರೆ. ಮೇಲೆ ಹೋಗ್ಬಾರ್ದು ಅಷ್ಟೇ, ಏನು ಮಾಡಬಾರ್ದು ಅಷ್ಟೇ. ಈ ರೀತಿ ಎಲ್ಲ ಕಣ್ಣಾಗ್ತಾಗ ಏನಾಗುತ್ತೆ ಅಂದಾಗ ನಮಗೆ ಹಲವಾರು ತೊಂದರೆಗಳು ಶುರು ಆಗ್ತಾ ಬರ್ತದೆ. ಚೆನ್ನಾಗಿದ್ದಂಥ ಉದ್ಯೋಗ ಹಾಳಾಗೋಗ್ಬಿಡ್ತದೆ, ಚೆನ್ನಾಗಿದ್ದಂಥ ಕೆಲಸ ಹಾಳಾಗೋಗ್ಬಿಡ್ತದೆ. ಆಗ ಇದನ್ನು ಬಳಸ್ಕೊಳ್ಳಿ. ಅದು ಇದೆಯೋ ಇಲ್ವೋ ವಾರಕ್ಕೊಂದ್ಸರಿ ಮಾಡಿ, ಅಮಾವಾಸ್ಯೆ ಒಂದು ದಿವಸ ಮಾಡಿ. ವಾರಕ್ಕೊಂದು ದಿವಸ ಮಾಡ್ತೀವಿ ಅಂದರೆ ಶನಿವಾರ ದಿವಸ ಮಾಡಿ, ಶನಿವಾರ ಸಂಜೆ ಮಾಡಬೇಕು. ಶನಿವಾರ ಸಂಜೆ ಮಾಡಿ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ. ಇದನ್ನು ದಿನನಿತ್ಯ ದಿನಚರಿನಲ್ಲಿ ಒಂದು ಭಾಗವಾಗಿ ನಾವು ಪರಿಗಣಿಸಬೇಕು. ಈ ರೀತಿ ಎಲ್ಲ ನಾವು ಮಾಡಿದಾಗ ಏನಾಗ್ತದೆ, ಲೆಕ್ಕಾಚಾರಗಳು ಏನೇ ನೆಗೆಟಿವ್ ಆಗಿರಲಿ ನಮಗಿದು ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಬರ್ತದೆ. ಇದು ಒಂದಾಯ್ತಲ್ವಾ. ನೆಕ್ಸ್ಟು ಇನ್ನೊಂದು ವಿಶೇಷವಾದಂಥ ತಂತ್ರ ಇದೆ. ಯಾವ ಥರ ಅಂತಂದರೆ,
ಸ್ನಾನ ಮಾಡುವಂತಹ ಒಂದು ನೀರಿಗೆ ನಮಗೆ ದೃಷ್ಟಿದೋಷ ಹೋಗ್ತಾ ಇಲ್ಲ, ಇನ್ನೂ ಸ್ವಲ್ಪ ಮತ್ತೆ ಮತ್ತೆ ಆಗ್ತಾ ಇದೆ ಅಂತಂದಾಗ ಪ್ರತಿನಿತ್ಯ ಇದನ್ನು ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅಂತಿಲ್ಲ. ಯಾಕಂದ್ರೆ ಆಗಲೇ ಹೇಳಿದ್ದೀನಿ, ಇದು ಬಹಳ ಅದ್ಭುತವಾದಂಥ ಔಷಧೀಯ ಗುಣಗಳನ್ನು ಹೊಂದಿದೆ. ಆಮೇಲೆ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ ಬಹಳ 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 ಉಪಯೋಗ ಆಗ್ತಕ್ಕಂಥ ಒಂದು ಆಯುರ್ವೇದ ಔಷಧಿಯ ಕೆಲಸ ಮಾಡ್ತದೆ. ಹಿಂದೆಲ್ಲ ಶೇವಿಂಗ್ ಮಾಡಿ ಏನು ಮಾಡ್ತಿದ್ರು, ಇದನ್ನು ತಗೊಂಡು ಕೆನ್ನೆಗಳು ಉಜ್ಜಿಬಿಡ್ತಿದ್ರು. ಅಂದರೆ ಏನಾದರೂ ಕುಯ್ಕೊಂಡಿದ್ರೆ ಅಥವಾ ಏನಾದರೂ ಬ್ಲೇಡ್ ಗಿಡ್ ಬಿದ್ದಿದ್ರೆ ಅಥವಾ ಏನಾದರೂ ಸೆಪ್ಟಿಕ್ ಆಗಬಾರ್ದು ಅಂತಿದ್ರೆ ಇದನ್ನು ತಗೊಂಡು ಉಜ್ಜಿಬಿಟ್ಟು ಏನು ಮಾಡ್ತಿದ್ರು, ಆ ಶೇವಿಂಗ್ ಶಾಪ್ನಲ್ಲಿ ಕ್ಲೀನಾಗಿ ಮುಖೆಲ್ಲ ಉಜ್ಜಿಬಿಡ್ತಿದ್ರು. ಎಷ್ಟು ಚೆನ್ನಾಗೆ ಆ ಫೇಸ್ ಆಗ್ತಿತ್ತು ಅಂದರೆ ಇವತ್ತೆಲ್ಲ ಮರ್ತು ಬಿಟ್ಟಿದ್ದಾರೆ. ಆ ಕ್ರೀಮು ಈ ಕ್ರೀಮು ಅದು ಇದು ಏನೇನೋ ಬಂದ್ಬಿಟ್ಟಿದೆ ಇವತ್ತು. ಜಸ್ಟ್ ಇದು ಅದ್ಭುತವಂತ ಔಷಧಿಗೆ ಜಾಸ್ತಿ ಖರ್ಚಾಗಲ್ಲ. ನಮ್ಮಲ್ಲಿ ಬರ್ತಾ ಆಧುನಿಕತೆ ಜಾಸ್ತಿ ಆಗ್ತಿದ್ದಂಗೆ ಹೈಟೆಕ್ ಲೈಫು ಏನೇನೋ ಉಪಯೋಗ ಮಾಡ್ತಿರ್ತೀವಿ ಕೆಮಿಕಲ್ಸು. ಆದರೆ ಇದು ಒರಿಜಿನಲ್ಲು ಪ್ಯೂರು ಪ್ರಕೃತಿಯಿಂದ ಸಿಗ್ತಕ್ಕಂತಹ ಈ ಅದ್ಭುತ ಇವತ್ತು ಸ್ಕಿನ್ ಪ್ರಾಬ್ಲಮ್ಗೆ ರಾಮ್ಬಾಣ್ ಅಂತಂದರೆ, ನೀವು ಸ್ನಾನ ಮಾಡ್ತಕ್ಕಂತಹ ಒಂದು ನೀರಿಗೆ ಇದನ್ನು ಮುಳುಗಿಸಿ ನೀವು ಅದನ್ನು ಸ್ನಾನ ಮಾಡೋದ್ರ ಮುಖಾಂತರ ನಿಮ್ಮ ಮೈ ಮನಗಳಿರ್ತಕ್ಕಂತಹ ದೇಹದಲ್ಲಿರ್ತಕ್ಕಂಥ ಚರ್ಮದಲ್ಲಿರ್ತಕ್ಕಂಥ ಹಲವಾರು ಸ್ಕಿನ್ ಪ್ರಾಬ್ಲಮ್ಗಳನ್ನು, ಚರ್ಮ ರೋಗ ಬಾಧೆಗಳನ್ನು ನೀವು ನಿವಾರಣೆ ಮಾಡ್ಕೋಬೋದು. ನೋಡಿ ಎಂತೆಂಥ ಅದ್ಭುತ ಇದೆ ಇದರಲ್ಲಿ ಅಂತಂದರೆ ಅಂತಂಥ ಅದ್ಭುತ ಇದೆ. ಅಲ್ಲಿಗೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ಹಲವಾರು ಪ್ರಾಬ್ಲಮ್ಗಳು ನಾವು ಫೇಸ್ ಮಾಡ್ತಿದ್ದೀವಿ ಅಂತಂದಾಗ ಯಾಕೆ ಇಂಥ ಅದ್ಭುತಗಳನ್ನ ನಾವು ಉಪಯೋಗ ಮಾಡ್ಕೋಬಾರ್ದು? ನೀವೇ ಹೇಳಿ. ಇದು ಒಂದಾಯ್ತಲ್ವಾ. ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ, ಮನೆಗೆ ಶಾಶ್ವತವಾಗಿ ನಮಗೆ ದೃಷ್ಟಿದೋಷ ಆಗಬಾರ್ದು. ಮನೆಗೆ ಶಾಶ್ವತವಾಗಿ ದೃಷ್ಟಿದೋಷ ಆಗಬಾರ್ದು. ಭಾಳ ಜನಕ್ಕೆ ಒಂದು ಕೊರಗು ಏನಪ್ಪ ಅಂದರೆ, ಒಂದು ಸ್ವಲ್ಪ ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿಲ್ಲ, ನಮ್ಮ ಕಣ್ಣು ಹಾಕ್ಬಿಟ್ಟಿದ್ದಾರೆ, ನನ್ನ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ, ನನಗೆ ಆಗಾಗ್ಬಿಟ್ಟಿದೆ ಈಗಾಗ್ಬಿಟ್ಟಿದೆ, ನೋಡೋಕ್ಕೇನು ಅಂಥ ಸುಂದರತೆ ಏನಿಲ್ಲ, ಆದರೂ ಕೂಡ ಒಳಗಡೆ ಫೀಲಿಂಗು, ಅದು ಫೀಲಿಂಗ್ ಅಂತ ನಾವು ಅನ್ಕೊಳ್ತೀವಿ. ಬಟ್ ನಿಜವಾಗಿ ಆ ದುರ್ಬಲವಾಗಿರ್ತಕ್ಕಂಥ ಗ್ರಹಗತಿಗಳಿಂದ ಈ ರೀತಿಯೆಲ್ಲ ಸಮಸ್ಯೆ ಆಗಿರ್ತದೆ. ಯಾಕಂದರೆ ಕೇತು ಯಾರಿಗೆ ನೀಚವಾಗಿದ್ದಾನೆ, ಶನಿ ಯಾರಿಗೆ ನೀಚವಾಗಿದ್ದಾನೆ, ಈ ಶನಿ ಕೇತು ಸಂಬಂಧ ಯಾರಿಗಿರ್ತದೆ ಅವರಲ್ಲಿ ವಿಪರೀತವಾಗಿರ್ತಕ್ಕಂಥ ಮಾನಸಿಕ ಚಾಂಚಲ್ಯ ಇರ್ತದೆ, ಮತ್ತು ಮಾನಸಿಕವಾಗಿರ್ತಕ್ಕಂಥ ದೃಷ್ಟಿದೋಷಗಳ ಬಾಧೆಗಳು ಈಗಿರ್ತದೆ. ಇಂಥ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಸ್ಫಟಿಕವನ್ನು ನಾವೇನು ಮಾಡಬೇಕು, ಮನೆ ಆಚೆ ಕಡೆ ಹೊಸಲ ಹತ್ರ ಇಟ್ಟು ಅದನ್ನು ಮನೆ ಅಂದ ಒಳಗಡೆ ಬರೋ ಮುಂಚೆನೇ ಒಂದು 3 ಸರಿ ಆ ಕಡೆ 3 ಸರಿ ಈ ಕಡೆ ದಾಟಿಸ್ಬಿಡಿ. ಇವತ್ತೇನಾದರೂ ಒಂದು ದೃಷ್ಟಿ ಇಡ್ಲಿ ತೆಗೆದ್ಬಿಟ್ಟು ಹಾಕಿದ್ಮೇಲೆ ಹಿಂಗೆ ದಾಟ್ಬಿಟ್ಟು ಹಿಂದೆ ತಿರುಗಿ ಹೋಗಪ್ಪ ಅಂತ ಹೇಳ್ತೀವಲ್ವಾ, ಅದಕ್ಕಿಂತ ಪರಿಣಾಮಕಾರಿ ಕೆಲಸ ಮಾಡ್ತಕ್ಕಂಥದ್ದು ಈ ಸ್ಫಟಿಕ. ಇದನ್ನು ನೆಲದ ಮೇಲೆ ಇಟ್ಬಿಟ್ಟು ನೀವೇನು ಮಾಡಬೇಕು, 3 ಸರಿ ಆ ಕಡೆ 3 ಸರಿ ಈ ಕಡೆ ದಾಟಿಸ್ಬಿಟ್ಟು ಮನೆ ಒಳಗಡೆ ಕರ್ಕೊಳ್ಳಿ. ಎಂಥದ್ದೇ ಹೊರಗಡೆಯಿಂದ ಬರ್ತಕ್ಕಂತಹ ಯಾವುದೇ ಒಂದು ಕೆಟ್ಟ ಶಕ್ತಿ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿದ್ರೆ ಅದು ಅಲ್ಲೇ ಕಟ್ಟಾಗಿ ಹೋಗ್ತದೆ. ಅದಕ್ಕೆ ಕೈಕಾಲು ತೊಳ್ಕೊಂಬರೋದು ತುಂಬ ಕಷ್ಟ ಆಗುತ್ತೆ. ನಮ್ಗೆ ಅಷ್ಟೊಂದು ಶ್ರಮ ಪಡೋ ಮನಸ್ಥಿತಿ ಇಲ್ಲ. ನಾವೆಲ್ಲ ಆಧುನಿಕತೆಗೆ ದಾಪುಗಾಲು ಹಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥ ಎಲ್ಲ ಮನಸ್ಥಿತಿಯವರು ನೀವೇನು ಮಾಡಬೇಕು, ಮನೆ ಆಚೆ ಬರ್ತಾ ಇದ್ದೀನಿ ಅಂತ ಹೇಳಿದಾಗಲೇ ತಂದು ಬಾಗಿಲು ಇಟ್ಬಿಟ್ಟು 3 ಸರಿ ಈ ಕಡೆ 3 ಸರಿ ಆ ಕಡೆ ದಾಟ್ಬಿಟ್ಟು ಶೂ ಚಪ್ಪಲು ಆಚೆ ಬಿಟ್ಬಿಟ್ಟು ಒಳಗಡೆ ಬನ್ನಿ. ಆವಾಗ ಎಲ್ಲ ಸಮಸ್ತ ದೋಷಗಳು ನಿವಾರಣೆ ಆಗ್ತದೆ. ಇನ್ನು ಇದಕ್ಕಿಂತ ಸುಲಭ ಇನ್ನೇನು ಹೇಳ್ಕೊಡೋಣ ಸ್ವಾಮಿ ನಾವು? ಇದನ್ನಾದರೂ ಮಾಡಿ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ನಿಯಮಗಳನ್ನು ನಾವು ಯಾವಾಗ ಗಾಳಿ ತೂರ್ತಾ ಇರ್ತೀವಿ, ನಾವು ಹಲವಾರು ಸಮಸ್ಯೆಗಳನ್ನು ನಾವು ಮೇಲ್ಮೇಲೆ ಹೇಳ್ಕೊಳ್ತಾ ಇರ್ತೀವಿ. ಇನ್ನೂ ಒಂದು ಅದ್ಭುತ ಇದೆ, ಹೇಳ್ಕೊಡ್ತೀನಿ, ವಾಚ್ ಮಾಡ್ತಾ ಇರಿ. ಇವತ್ತು ಭಾಳ ಜನಕ್ಕೆ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿರ್ತಾರೆ, ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಏನು ಮಾಡ್ರೂ ನಿದ್ದೆ ಬರೋದಿಲ್ಲ. ಆ ಕಡೆಯಿಂದ ಈ ಕಡೆ ಹೊರಲಾಡ್ತಾರೆ, ಈ ಕಡೆಯಿಂದ ಆ ಕಡೆ ಹೊರಲಾಡ್ತಾರೆ. ಮಲ್ಕೊಂಡ್ರೆ ಕೆಟ್ಟ ಕನಸು, ಅದು ಎಂತೆಂಥ ಕೆಟ್ಟ ಕನಸುಗಳಂದರೆ ಸತ್ತಿರೋಲ್ಲ ಕನಸಿಗೆ ಬರ್ತಾರೆ. ಅಪಘಾತ ಆಗಿರೋ ಕನಸು, ಯಾರೋ ಓಡಿಸ್ಕೊಂಬಂದ್ರೆ ಬರ್ತಾ ಇರೋ ಥರ ಒಂದು ಕನಸು, ಅಥವಾ ಪ್ರಾಣಿಗಳು ಬಂದು ಕಚ್ಚೋ ಥರ ಕನಸು, ಅಥವಾ ಆಫೀಸ್ನಲ್ಲಿ ಜಗಳ, ಕುಟುಂಬದಲ್ಲಿ ಜಗಳ, ಯಾರ್ಯಾರೋ ಗೊತ್ತಿಲ್ಲದವರೆಲ್ಲ ಜಗಳ, ಅಪರೂಪವಾದ ತುಂಬ ಆತ್ಮೀಯ ಸಂಬಂಧಗಳಲ್ಲಿ ಜಗಳ ಆಗ್ತಕ್ಕಂಥ ಕನಸುಗಳೆಲ್ಲ ಬರ್ತಿರ್ತವೆ. ಇದರಿಂದ ಮಾನಸಿಕ ರೋಸಾಗಿ ಅವ್ರಿಗೆ ನಿದ್ದೆನೇ ಬರೋದಿಲ್ಲ. ಈ ರೀತಿ ನಿದ್ರಾಹೀನತೆಯಿಂದ ನರಳ್ತಕ್ಕಂಥ ಎಷ್ಟೋ ಜನ, ನಿದ್ದೆ ಮಾತ್ರೆಗಳನ್ನು ನುಂಗ್ಕೊಂಡು ನಿದ್ದೆ ಮಾಡ್ತಕ್ಕಂತಹ ಹಲವಾರು ಜನ ಇವತ್ತು ನಾನಾ ರೀತಿಯಾದ ಸೈಡ್ ಎಫೆಕ್ಟ್ಗಳಿಂದ ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಆದರೆ ನೀವು ಬೇರೆ ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಸ್ಫಟಿಕವನ್ನು ಇಷ್ಟು ದೊಡ್ಡದು ಬೇಡ, ಇದಕ್ಕೆಲ್ಲ ಒಂದು ಅರ್ಧ ತಗೊಳ್ಳಿ. ಈ ಸ್ಫಟಿಕವನ್ನು ಒಂದು ಕಪ್ಪು ಬಟ್ಟೆನಲ್ಲಿ ಕಟ್ಟಿಬಿಟ್ಟು ನೀವೇನು ಮಾಡಬೇಕು, ನಿಮ್ಮ ತಲೆದಿಂಬೆನ ಕೆಳಗಿಟ್ಟು ಮಲಗೆ, ಆಮೇಲೆ ಹೇಳಿ ನಮಗೆ ಎಂತಹ ಅದ್ಭುತವಾದ ಪವಾಡ ನಡೀತು ಅಂತೇಳಿ.
ಅನಿದ್ರೆ, ಆಲಸ್ಯತನ, ಬೇಜಾರು, ಮಾನಸಿಕ ಕಿರಿಕಿರಿ ಇವೆಲ್ಲ ನಾಶವಾಗಿ ಅದ್ಭುತವಾದ ಸಂತೋಷವಾಗಿರ್ತಕ್ಕಂಥ ಒಂದು ನಿದ್ದೆ ನಿಮ್ಗೆ ಬರ್ತದೆ. ಆರೋಗ್ಯಕರವಾದ ಜೀವನ ನಿಮ್ದಾಗ್ತದೆ. ನಿದ್ದೆ ಕೆಟ್ಟರೆ ಆರೋಗ್ಯ ಹಾಳಾಗ್ತದೆ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ನಿದ್ದೆ ಬರೋದಿಲ್ಲ, ನಾನಾ ರೀತಿಯಾದ ಯೋಚನೆಗಳು ಅಂತಂದರೆ ಅದು ಬೇರೆ ಇದು ಬೇರೆ. ನೀವು ಇದನ್ನು ದಿಮ್ಕಲಿಟ್ಕೊಂಡು ಮಲ್ಕೊಳ್ಳಿ. ಇದು ಒಂದಾಯ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಭಾಳ ವಿಶೇಷವಾಗಿ ಇನ್ನೊಂದು ಗಿಡಮೂಲಿಕೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೀವೆಲ್ಲ ನೋಡಿರ್ಬೋದು, ಇದು ಕೆಲವು ನೋಡಿದ ತಕ್ಷಣ ಗೊತ್ತಾಗ್ತದೆ. ಇದು ಅಂಕೋಲೆ ಗಿಡ, ಅಂಕೋಲೆ ಗಿಡದ ಕಾಂಡ. ಈ ಅಂಕೋಲೆ ಗಿಡದ ಕಾಂಡವನ್ನು ನಾವು ಭಾಳಷ್ಟು ಔಷಧಿ ಗುಣಗಳಾಗಿ ಇವತ್ತು ಆಯುರ್ವೇದದಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಆದರೆ ಇದೇ ಅಂಕೋಲೆ ಭಾಳ ಅದ್ಭುತವಾಗಿರ್ತಕ್ಕಂಥ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋ ಜೊತೆಗೆ, ಕೆಟ್ಟ ಶಕ್ತಿ ನಿವಾರಣೆ ಮಾಡ್ಕೊಳ್ಳೋ ಜೊತೆಗೆ, ಮಾಟ ಮಂತ್ರದ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋ ಜೊತೆಗೆ, ಮಾನಸಿಕವಾದಂತಹ ವ್ಯಕ್ತಿಗಳು, ವಿಕೃತವಾದಂಥ ಮನಸ್ಸುಗಳು ಬಂದ ಸಂದರ್ಭದಲ್ಲಿ ಏನೇ ಒಂದು ತೊಂದರೆ ಆಗದಿರ್ತಾರ ಆ ಮನೆಗೆ ಶ್ರೀರಕ್ಷೆಯಾಗಿ ನಿಲ್ತಕ್ಕಂಥ ಏಕೈಕ ರಾಮಬಾಣ ಅಂತಂದರೆ ಈ ಅಂಕೋಲೆ. ಈ ಅಂಕೋಲೆ ಉಪಯೋಗದಿರ್ತಕ್ಕಂಥ ಮನೆಗಳೇ ಇಲ್ಲ. ಎಷ್ಟೋ ಮನೇಲಿ ಉಪಯೋಗ ಮಾಡ್ತಾರೆ, ಆದರೆ ಎಷ್ಟೋ ಜನಕ್ಕೆ ಇದ್ರ ವಿಷಯಗಳೇ ಗೊತ್ತಿಲ್ಲ. ಆದರೆ ಇದನ್ನು ನೇರವಾಗಿ ತಗೊಂಬರೋದಲ್ಲ. ಹುಣ್ಣಿಮೆ ದಿವಸ ನೀವು ಹಿಂದಿನ ದಿವಸ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಹುಣ್ಣಿಮೆ ದಿವಸ ಇದನ್ನು ಕಟ್ ಮಾಡಿ ತೊಗೊಂಡು ಬಂದು ಭಾಳ ವಿಶೇಷವಾಗಿ ಇದಕ್ಕೆಲ್ಲ ಅರ್ಶಿನ ಕುಂಕುಮಲ್ಲಿ ಇಡಬೇಕು. ಯಾವ ರೀತಿ ಅರ್ಶಿನ ಕುಂಕುಮ ಇಡಬೇಕು ಇಲ್ಲಿ ತೋರಿಸ್ತೀನಿ ನೋಡಿ. ಇದಕ್ಕೆಲ್ಲ ಕ್ಲೀನಾಗಿ ಅರ್ಶಿನ ಎಲ್ಲ ಬಳಿದು ಈ ರೀತಿ ಅರ್ಶಿನ ಇಲ್ಲೊಂದು ಈ ಥರ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇದಕ್ಕೆ ಒಂದು ಅರಿಶಿನ ದಾರವನ್ನು ಕಟ್ಟಿ ನೀವೇನು ಮಾಡಬೇಕು, ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಶನಿವಾರ ದಿವಸ ಅಥವಾ ಶುಕ್ರವಾರ ದಿವಸ ನೀವೇನು ಮಾಡಬೇಕು, ಇದನ್ನು ಮನೆಯ ಮುಖ್ಯವಾದ ಬಾಗಿಲಿಗೆ ಕಟ್ಟಿದ್ರೆ ಅದ್ಭುತವಾಗಿರ್ತಕ್ಕಂಥ ಆಕರ್ಷಣೆ, ಧನ ಆಕರ್ಷಣೆ. ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ ಆ ದುಡ್ಡೆಲ್ಲ ವಾಪಸ್ ಬರ್ತದೆ. ಯಾರಿಗೆ ಲೋನ್ ಸ್ಯಾಂಕ್ಷನ್ ಆಗಬೇಕು ಅವರಿಗೆಲ್ಲ ಲೋನ್ ಸ್ಯಾಂಕ್ಷನ್ ಆಗ್ತದೆ. ಯಾರಿಗೆ ಶುಭ ಕಾರ್ಯಗಳು ನಿಂತೋಗಿದ್ದಾವೆ ಶುಭ ಕಾರ್ಯಗಳು ಆಕ್ಟಿವೇಟ್ ಆಗ್ತದೆ. ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಇದೆ ಆರೋಗ್ಯ ಭಾಗಗಳು ಶುರು ಆಗ್ತದೆ. ಈ ರೀತಿ ನಾನಾ ರೀತಿಯಾಗಿರ್ತಕ್ಕಂತಹ ಲಾಭಗಳನ್ನು ಈ ಅಂಕೋಲೆಯನ್ನು ಕಟ್ಟೋ ಮುಖಾಂತರ ನಾವು ಪಡ್ಕೋಬೋದು. ಇದನ್ನು ಇನ್ನೊಂದಷ್ಟು ಪವರ್ಫುಲ್ಲಾಗಿ ಮಾಡಿ ದೃಷ್ಟಿ ದೋಷ ನಿವಾರಣೆ ಮಾಡಬೇಕು ಶಾಶ್ವತವಾಗಿ ಅಂತಂದು ಏನು ಮಾಡಬೇಕು ಅಂದರೆ, ನೀವು ಈ ಅಂಕೋಲೆ ಗಿಡದ ಜೊತೆಗೆ ಈ ಒಂದು ಏನು ಸ್ಫಟಿಕವನ್ನು ಕಟ್ಟಬೇಕು. ಈ ಸ್ಫಟಿಕವನ್ನು ಇದಕ್ಕೆ ಜೋಡಿಸಿ ಇದ್ರ ಜೊತೆ ಇನ್ನೂ ಒಂದು ಐಟಮ್ ಇದೆ. ಅದೇನಪ್ಪ ಅಂದರೆ ನಿಂಬೆಹಣ್ಣು. ಈ ನಿಂಬೆಹಣ್ಣು ಇದಕ್ಕೆ ಜೋಡಿಸಿ ಈ ಮೂರನ್ನು ಸೇರಿಸಿ ಕಪ್ಪು ಕಂಬಳಿ ದಾರದಲ್ಲಿ ಕಟ್ಟಿ ಇದನ್ನು ಅಮಾವಾಸ್ಯೆ ದಿವಸ ಪೂಜೆ ಮಾಡಿ ಅಥವಾ ಹುಣ್ಣಿಮೆ ದಿವಸ ಪೂಜೆ ಮಾಡಿ ನೀವು ಮನೆಯ ಬಾಗಿಲಿಗೆ ಕಟ್ಟಿದ್ರೆ ಅದು ಎಂಥದ್ದೇ ಕೆಟ್ಟ ಶಕ್ತಿ, ಭೂತ ಪ್ರೇತ ಪಿಶಾಚಾದಿಯಾಗಿ ಎಂಥದ್ದೇ ತೊಂದರೆಗಳು ಕೂಡ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ. ಇವತ್ತು ಹಲವಾರು ವಿಧಾನಗಳಲ್ಲಿ ನಾವು ಹಲವಾರು ತೊಂದರೆಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಶತ್ರು ಕಾಟ ಅಂತೆ, ದೃಷ್ಟಿ ದೋಷ ಅಂತೆ, ಭೂತ ಪ್ರೇತ ಬಾಧೆಗಳಂತೆ, ನಕಾರಾತ್ಮಕ ಶಕ್ತಿಗಳಂತೆ, ಅದು ಇದು ಕಣ್ಣಿಗೆ ಕಾಣಿಸ್ತಕ್ಕಂಥ ಹಲವಾರು ತೊಂದರೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ. ಆದರೆ ಇದೆಲ್ಲವನ್ನು ಕಟ್ಟಿ ಬಿಟ್ಟಾಗ ನಿಮ್ಮ ಮನೆಯಲ್ಲಿ ಏನಾದರೂ ಆ ಥರ ನೆಗೆಟಿವಿಟಿ ತುಂಬ ತೊಂದರೆ ಆಗ್ತಿತ್ತು ಅಂದರೆ ಈ ನಿಂಬೆಹಣ್ಣು ಬೇಗ ಕೊಳ್ತೋಗ್ತದೆ. ಇದು ಪ್ರೊಟೆಕ್ಟ್ ಮಾಡ್ತೀವಿ, ಇದು ಬೇಗ ಕೊಳ್ತೋಗ್ತದೆ. ಇದು ಕೊಳ್ತೋಗಿದ ತಕ್ಷಣ ಇಮಿಡಿಯೇಟಾಗಿ ಇದನ್ನು ಚೇಂಜ್ ಮಾಡಬೇಕು. ಅಥವಾ ಹಾಗೆ ಒಣಗೋಗ್ತಾ ಇದ್ದಿದ್ರೆ ಏನು ತೊಂದರೆ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದೆ ನಮ್ಮ ಮನೆ ಅಂತೇಳಿ. ಒಂದೊಂದು ಸರಿ ಕೊಳ್ತು ನೀರು ಬೀಳಕ್ಕೆ ಶುರು ಆಗ್ತದೆ. ಆವಾಗ ತುಂಬ ತೀವ್ರವಾದಂಥ ದೋಷ ಮನೇಲಿದೆ ಅಂತೇಳಿ ಆವಾಗ ಇದೇನು ಮಾಡ್ತು, ಮತ್ತೆ ನಿಂಬೆಹಣ್ಣು ಚೇಂಜ್ ಮಾಡಬೇಕು, ತೆಗಿಬೇಕು, ಮತ್ತೆ ನಿಂಬೆಹಣ್ಣು ಚೇಂಜ್ ತೆಗಿಬೇಕು. ಈ ರೀತಿ ಎಷ್ಟು ಬೇಕಾದ್ರೂ ನೀವು ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಯಾವ ಬೇಕಾದ್ರೂ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಆದರೆ ಇದನ್ನು ಕಟ್ಟುವಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದ ಮಂತ್ರ, ಈ ಮಂತ್ರ ಶಕ್ತಿಯಿಂದ ಇದನ್ನು ಬಂಧನವನ್ನು ಮಾಡಿಕೊಂಡು ನಾವು ಆ ಮನೆ ಆಗಿರಲಿ, ಕಚೇರಿ ಆಗಿರಲಿ, ಫ್ಯಾಕ್ಟ್ರಿ ಆಗಿರಲಿ, ಅಥವಾ ನಿಮ್ಮ ಯಾವುದೇ ಅಂತ ಖಾಲಿ ಸೈಟ್ ಆಗಿರಲಿ, ಬಾಡಿಗೆ ಮನೆಗಳಾಗಿರಲಿ. ಇವತ್ತು ಎಷ್ಟೋ ಜನ ಬಾಡಿಗೆ ಬರ್ತಿಲ್ಲ ಅಂತ ಹೇಳ್ತಾರೆ. ಅದು ಈ ಕರೋನಾ ಕಾಲದಲ್ಲಂತೂ ಎಲ್ಲೆಲ್ಲೂ ಟೂಲೆಟ್ ಬೋರ್ಡ್ಗಳೇ, ಎಲ್ಲೆಲ್ಲೂ ಖಾಲಿ ಮನೆಗಳು. ಅಂಥ ಸಂದರ್ಭದಲ್ಲಿ ಆ ಮನೆ ಇರತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಅಥವಾ ಹೊರಗಡೆಯಿಂದ ಬರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮ ಲಾಭಾಂಶಕ್ಕೆ ಹೊಡೆತ ಬಿದ್ದಿದ್ರೆ ಇದು ಪರಮ ಶ್ರೇಷ್ಠವಾದಂತಹ ರಾಮಬಾಣ ಪರಿಹಾರ. ಇದನ್ನು ಆಯಾ ದಿನಗಳಲ್ಲಿ ನೀವು ಪೂಜೆ ಮಾಡಿ ಆ ಮನೆ ಬಾಗಿಲಿಗೆ ಕಟ್ಟೋ ಮುಖಾಂತರ ನಿಮ್ಮಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ಮಾಡ್ಬೋದು. ನೋಡಿ, ಒಂದು ಸ್ಫಟಿಕ ಎಷ್ಟೊಂದು ಮಟ್ಟಿಗೆ ನಮಗೆ ಕೆಲಸ ಮಾಡುತ್ತೆ ಅಂತಂದರೆ, ನೀವು ಅಷ್ಟೊಂದು ವಿಜಯಶಾಲಿಯ ಕೆಲಸ ಮಾಡ್ತೀರಂತಂದರೆ ಭಗವಂತ ನಮಗೆ ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಅಪಾರವಾಗಿರ್ತಕ್ಕಂತಹ ಮೂಲಿಕಾ ಸಸ್ಯದಲ್ಲಿ ನಾವು ಎಂತೆಲ್ಲ ಅಡಗಿದೆ ಅಂತಂದರೆ ಇವೆಲ್ಲ ವಿಚಾರಗಳು ನಾವು ಕೂಡ ಹಾಡಿದೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ಇದನ್ನು ಬಳಸ್ಕೋಬೇಕು. ಮುಂದಿನ ಸಂತತಿ ಕೂಡ ಇದನ್ನು ಹೇಳ್ಕೊಡ್ಬೇಕು. ಇದಕ್ಕೆಲ್ಲ ಏನು ಲಕ್ಷಾಂತರ ರೂಪಾಯಿ ಏನು ಖರ್ಚಾಗ್ಬಿಡೋದಿಲ್ಲ, ಸಾವಿರಾರು ರೂಪಾಯಿ ಏನು ಖರ್ಚಾಗ್ಬಿಡೋದಿಲ್ಲ.
ನಮಗೆ ಯಾವಾಗಲೂ ಕೂಡ ಮನುಷ್ಯನಿಗೊಂದು ರಕ್ಷಾ ಕವಚ ಅಂತಕ್ಕಂಥದ್ದು ಬೇಕೇ ಬೇಕು. ಯಾವಾಗ, ಎಲ್ಲಿ, ಹೇಗೆ, ಏನಾಗ್ತಿ ಹೇಳೋಕ್ಕಾಗೋದಿಲ್ಲ. ನಮ್ಮ ಗ್ರಹಗತಿಗಳು ಶುಭ ಕಾಲದಲ್ಲಿದ್ದರೆ, ನಮ್ಮ ಅದೃಷ್ಟ ಶುಭ ಕಾಲದಲ್ಲಿ ನಡೀತಾ ಇದ್ದರೆ ಯಾರೇನು ಮಾಡ್ಕೊಳಕ್ಕಾಗಲ್ಲ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತೇಳಿ ಆಗ ಹೊರಗಡೆ ಇರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿ ನಮ್ಮನ್ನು ಅಟ್ಯಾಕ್ ಮಾಡ್ತದೆ. ಆಗ ನಾವು ಚೆನ್ನಾಗಿದ್ದಂಥ ಕಾಲದಲ್ಲಿ ನಾವು ಈ ರೀತಿ ಎಲ್ಲ ಒಂದು ಪ್ರೊಟೆಕ್ಷನ್ ಮಾಡ್ಕೊಂಡ್ರೆ ಅವು ನಮ್ಮನ್ನು ಕಾಪಾಡ್ತವೆ. ಅವು ಆ ದೋಷಗಳನ್ನು ತೆಗೆದು ನಮ್ಮ ಮನೆ, ವಾಹನ, ಕುಟುಂಬ, ನಮ್ಮ ಮೈ, ಮನಸ್ಸು, ನಮ್ಮ ಆರೋಗ್ಯ ಎಲ್ಲವನ್ನೂ ಕಾಪಾಡ್ತವೆ. ಅದರಿಂದ ಇದನ್ನೆಲ್ಲ ನೀವು ಪರಿಪೂರ್ಣವಾಗಿ ನಂಬಿಕೆ ಶ್ರದ್ಧೆಯಿಂದ ಬಳಸ್ಕೊಂಡು ಆ ಮಂತ್ರ ಪಠಣೆಯಿಂದ ಇದನ್ನು ಕಟ್ಕೊಂಡು ಮುಂದಕ್ಕೆ ಹೋಗಿ ಒಳ್ಳೆಯದಾಗಲಿ.